ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಆಗ್ತಾ ಇದ್ದಾರೆ. ಸೊ ಸಿ ಎಂ ಪದವಿಗೆ ಪ್ರಮಾಣ ವಚನ ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಈಗ ನಾನು ಈಗಾಗಲೇ ಹೇಳಿದಾಗೆ ಒಬ್ಬ ಸಾಮಾನ್ಯ ಮನುಷ್ಯ ಅವನ ಪರಿಣಾಮ ಅವನ ಫ್ಯಾಮಿಲಿಗೆ ಮಾತ್ರ ಇರುತ್ತೆ. ಒಬ್ಬ ಮುಖ್ಯಸ್ಥನ ಒಂದು ಊರಿನ ಮುಖ್ಯಸ್ಥನ ಒಂದು ಪರಿಣಾಮಗಳು ಇಡೀ ಊರಿನ ಮೇಲೆ ಇರುತ್ತೆ. ಹಾಗಿದ್ದಾಗ ಒಬ್ಬ ಮುಖ್ಯಮಂತ್ರಿ ಆಗೋದು ರಾಜ್ಯದ ಮೇಲೆ, ರಾಷ್ಟ್ರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತ ಕೇಳಿದ್ರೆ, ಈಗ ಅವರು ಏನು ನಿರ್ಧಾರಗಳನ್ನು ಮಾಡ್ತಾರೆ, ಆ ನಿರ್ಧಾರಗಳು ಮತ್ತು ಅವರ ಮನಸ್ಥಿತಿ ರಾಜ್ಯದ ಜನರ ಮೇಲೆ ಮತ್ತು ರಾಷ್ಟ್ರದ ಮೇಲೆ, ಕೆಲವೊಮ್ಮೆ ಪ್ರಪಂಚದ ಮೇಲೂ ಕೂಡ ಪರಿಸ್ಥಿತಿಗಳನ್ನು ಬೀರುತ್ತೆ. ಉದಾಹರಣೆಗೆ, ಯಾವುದೋ ಒಬ್ಬ ಇರಾನ್ ದೇಶದಲ್ಲಿರುವಂತಹ ಒಬ್ಬ ನಾಯಕನ ಪರಿಸ್ಥಿತಿ ಅಥವಾ ಇಸ್ರೇಲ್ ದೇಶದ ಒಬ್ಬ ಅಮೇರಿಕಾ ದೇಶದ ನಾಯಕನ ಪರಿಸ್ಥಿತಿ ಇವತ್ತು ಪ್ರಪಂಚದ ಮೇಲೆ ಪರಿಣಾಮ ಬೀರ್ತಾ ಇಲ್ವೇ? ಹಾಗಿದ್ದರೆ ನೀವು ಇರಾನ್ ದೇಶ ಎಷ್ಟು ದೊಡ್ಡದು, ಭಾರತಕ್ಕಿಂತ ದೊಡ್ಡದೆ, ಇಸ್ರೇಲ್ ಭಾರತಕ್ಕಿಂತ ದೊಡ್ಡದೆ, ಆದರೆ ಅವರ ಪರಿಣಾಮಗಳು ಅಂದರೆ ಆ ಮುಖ್ಯಸ್ಥನ ಪರಿಣಾಮಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇಲ್ವೇ? ಹಾಗಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅದು ಕರ್ನಾಟಕ ರಾಜ್ಯದಂತಹ ಒಂದು ಅಪೂರ್ವ ಇತಿಹಾಸ ಉಳ್ಳಂತಹ, ಸಾವಿರಾರು ಜನ ರಾಜರು ಮಹಾತ್ಮರು ಹುಟ್ಟಿದಂತಹ ಈ ಪುಣ್ಯ ಭೂಮಿಯ ಒಂದು ಮುಖ್ಯಮಂತ್ರಿ ಆಗೋದು ಅಷ್ಟು ಸುಲಭ ಅಲ್ಲ. ಪೂರ್ವ ಪುಣ್ಯ ಇರಲೇಬೇಕು. ಇಲ್ಲಿ ತನಕ ಆದ ಎಲ್ಲ ಮುಖ್ಯಮಂತ್ರಿಗಳಿಗೂ ಅದೇ ಪೂರ್ವ ಪುಣ್ಯ ಇತ್ತು. ಇವತ್ತು ಆ ಪೂರ್ವ ಪುಣ್ಯದ ಫಲದಿಂದಾನೇ ಇವರು ಕೂಡ ಆಗ್ತಾ ಇದ್ದಾರೆ. ಇವರ ಮನಸ್ಥಿತಿ ಮತ್ತು ಇವರ ಕಾಲ, ಇವರ ದಿನಗಳು, ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಖಂಡಿತವಾಗಿಯೂ ನಮ್ಮ ಮೇಲೆ, ನಿಮ್ಮ ಮೇಲೆ, ರಾಜ್ಯದ ಮೇಲೆ, ರಾಷ್ಟ್ರದ ಮೇಲೆ, ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಕೆಲವೊಮ್ಮೆ ಅವರಿಗೆ ಯಾರು ಹೇಳಿದಾರೋ ಗೊತ್ತಿಲ್ಲ, ಅವರು ಇನ್ನೊಂದು ಹೇಳಬೇಕು ನಾನು ನಿಮಗೆ, ಡಿ ಕೆ ಶಿವಕುಮಾರ್ ಅವರು ಪರಮ ದೈವ ಭಕ್ತರು. ಅವರ ಬಗ್ಗೆ ಏನು ರಾಜಕೀಯವಾದ ಏನು ನೆಗೆಟಿವ್ಸ್ಗಳಿದೆಯೋ ಅಥವಾ ಏನಿದೆಯೋ ಅದು ಅವ್ರಿಗೆ ಬಿಟ್ಟಿದ್ದು, ಅದಕ್ಕೇನೋ ಕಾರಣಗಳಿರ್ತದೆ, ಅವರವ್ರಿಗೆ ಬಿಟ್ಟಿದ್ದು. ಆದರೆ ಸ್ವತಃ ಅವರು ಯಾವಾಗಲೂ ಕೂಡ ಅನೇಕ ಸುದರ್ಶನಾದಿ ಹೋಮಗಳನ್ನು ಮಾಡಿಸೋರು ಮನೆಯಲ್ಲೇ, ನಾನು ಕೇಳಿದ್ದೀನಿ. ಹಾಗೆಯೇ ಅವರು ಪರಮ ದೈವ ಭಕ್ತಿಯನ್ನು ಇಟ್ಕೊಂಡಿರೋರು ಮತ್ತು ಗುರು ಹಿರಿಯರ ಬಗ್ಗೆ ಒಂದು ವಿಧವಾದ ಗೌರವವನ್ನು ಇಟ್ಕೊಂಡಿರೋರು. ಸೊ ಹಾಗಾಗಿ ಅವರು ಸರಿಯಾದವರ ಜೊತೆಯಲ್ಲಿ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸರಿಯಾದ ಕಾಲದಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಅಂದರೆ ಕೆಲವೊಬ್ಬರು ಇದು ವೈಜ್ಞಾನಿಕವಾಗಿ ಇಲ್ಲ ಅನ್ನೋ ಒಂದು ಟೀಕೆ ಟಿಪ್ಪಣಿಗಳನ್ನ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ಬೋದು ತಾವು? ವಿಜ್ಞಾನ ಅಂದರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ವಿಜ್ಞಾನ ಅಂತಂದ್ರೇ ಸರಿಯಾದ ನಾಲೆಡ್ಜನ್ನು ವಿಜ್ಞಾನ ಅಂತ ಕರೀತಾರೆ, ಅಥವಾ ವಿಶೇಷವಾದ ಜ್ಞಾನವನ್ನು ವಿಜ್ಞಾನ ಅಂತ ಕರೀತಾರೆ. ಈಗ ವಿಜ್ಞಾನಕ್ಕೆ ಎಲ್ಲ ಒಂದು ಮಿತಿ ಇದೆ. ಅಂದರೆ ನನಗೆ ಏನು ಗೊತ್ತಿದೆಯೋ ಅದಷ್ಟೇ ಸತ್ಯ ಅನ್ನೋದನ್ನು ವಿಜ್ಞಾನಿಗಳೇ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಡಾಲ್ಟನ್ ಪರಮಾಣುವಾದವನ್ನು ಹೇಳಿದಾಗ ಪರಮಾಣುವನ್ನು ವಿಭಜಿಸಲು ಸಾಧ್ಯವಿಲ್ಲ ಅಂತ ಡಾಲ್ಟನ್ ಹೇಳಿದ್ದ. ಆದರೆ ಅದಾದ ನಂತರ ನ್ಯೂಟನ್ ವಿಭಜಿಸಲು ಸಾಧ್ಯ ಅಂದ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟಾನ್ ಬಂತು, ಥಿಯರಿ ಹೊರಟೋಯ್ತು. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟಾನನ್ನು ವಿಭಜಿಸಲು ಸಾಧ್ಯವಿಲ್ಲ ಅಂತ ಇದ್ದರು, ಪ್ರೋಟಾನನ್ನು ವಿಭಜಿಸಿ ಇವಾಗ ದೇವಕಣ ಅಂತ ಮಾಡಿದ್ರು. ಮುಂದಕ್ಕೆ ಇನ್ನೊಂದು ಬರುತ್ತೆ. ಸೊ ಹಾಗಾಗಿ ಯಾವುದೇ ನಾಲೆಡ್ಜನ್ನು ಗೌರವಿಸೋದನ್ನು ಕಲಿಬೇಕು. ಸೊ ಹಾಗಾಗಿ ಇವಾಗ ಅಸ್ಟ್ರಾಲಜಿ ಅಥವಾ ಅಸ್ಟ್ರಾನಮಿ ಅಥವಾ ವಿಜ್ಞಾನ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳೋರು ಮೊದಲು ತಿಳ್ಕೊಬೇಕಾಗಿರೋದೇನು ಅಂದರೆ, ಅದು ಸರಿಯಾ ಇಲ್ವಾ ಅದನ್ನು ಓದಿ ವಿವೇಚನೆ ಮಾಡಬೇಕು. ಎರಡನೇದು, ನನಗೆ ಹಾನಿಕರವಾದದ್ದನ್ನು ಅಲ್ಲದೆ ಇರೋದನ್ನೆಲ್ಲ ನಾನು ಯಾಕೆ ಅದನ್ನು ಕಾಮೆಂಟ್ ಮಾಡಬೇಕು? ಹಾಗಾಗಿ ಯಾವುದೇ ವಿಶೇಷ ನಾಲೆಡ್ಜನ್ನು, ಇವಾಗ ಈ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡವರು ಅದನ್ನು ನಂಬ್ತಾರೆ ಅನ್ನೋದಾದರೆ ಅವರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವು ಗೌರವ ಕೊಡಬೇಕಲ್ವಾ? ಅವರದನ್ನು ನಾವು ಗೌರವಿಸಬೇಕು. ಯಾಕೆಂದರೆ ಪ್ರತಿಯೊಂದು ವ್ಯಕ್ತಿಗೂ ಬದುಕುವ ಸ್ವಾತಂತ್ರ್ಯ, ಚಿಂತನೆಯ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ ಈ ದೇಶದಲ್ಲಿದೆ ಸಂವಿಧಾನದ ಪ್ರಕಾರ. ಹಾಗಾಗಿ ಅವರು ಬಹುಶಃ ಆ ಜ್ಯೋತಿಷ್ಯದಲ್ಲಿ ಅಥವಾ ಆ ಮುಹೂರ್ತದಲ್ಲಿ ನಂಬಿಕೆ ಇದೆ ಅನ್ನೋದಾದರೆ ನಾವು ಅದನ್ನು ಗೌರವಿಸಬೇಕೇ ಹೊರತು ಅದನ್ನು ಅವೈಜ್ಞಾನಿಕ ಅಥವಾ ಅದು ಸರಿ ಇಲ್ಲ, ಅದು ಮೂಢನಂಬಿಕೆ ಅನ್ನೋದಕ್ಕೆ ನಾವು ಯಾರು? ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಉತ್ತಮ ಕಾಲವನ್ನು, ಮುಹೂರ್ತವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರ ಪರಿಣಾಮ ರಾಜ್ಯ ಸುಭಿಕ್ಷವಾಗಿ ಶಾಂತಿ ನೆಲೆಸಿ ಒಂದು ಸಮೃದ್ಧಿಯತ್ತ ಸಾಗ್ಬೋದು, ಅಭಿವೃದ್ಧಿಯತ್ತ ಸಾಗ್ಬೋದು ಅಂತ ಅನಿಸುತ್ತೆ ತಮ್ಮ ಪ್ರಕಾರ? ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ಬೋದು. ಈ 3 ವರ್ಷಗಳಲ್ಲಿ ಆದಂತಹ ಏನು ಅಧಿಕಾರ ಅಥವಾ ಏನು ಆಡಳಿತ ಇತ್ತೋ ಅದಕ್ಕಿಂತ ಭಿನ್ನವಾದ ಆಡಳಿತವನ್ನು ನೀವು ನೋಡ್ತೀರಿ. ಬದಲಾವಣೆಗಳನ್ನು ಆಗ್ತದೆ. ಮತ್ತು ಇನ್ನೊಂದೇನು ಅಂದರೆ, ಚಂದ್ರ ಗುರು ಎಲ್ಲ ಸರಿಯಾದ ಪೊಸಿಷನಲ್ಲಿ ಇರೋದರಿಂದ ಈ ಭಾರತೀಯ ಸಂಸ್ಕೃತಿ, ಕರ್ನಾಟಕದ ಸಂಸ್ಕೃತಿಗಳು ಮತ್ತೆ ವೈಭವಕ್ಕೆ ಮರಳ್ತವೆ. ಖಂಡಿತ ಒಳ್ಳೆ ಮುಹೂರ್ತವಾಗಿದೆ ಅದು, ಅದರಲ್ಲೇನು ಡೌಟೇ ಬೇಡ. ಅವರು ನಾನು ಹೇಳಿದ್ನಲ್ಲ, ಯಾವುದೇ ಅಶುಭ ಮುಹೂರ್ತಗಳನ್ನಲ್ದೇನೆ ಅವನ್ನೆಲ್ಲ ಬೆಳಗ್ಗೆ ಇತ್ತು. ಇವತ್ತು ಬೆಳಗ್ಗೆ ತೊಗೊಂಡ್ಬಿಡ್ಬೋದಾಗಿತ್ತು, ಎಲ್ಲವನ್ನು ಬಿಟ್ಟಿದ್ದಾರೆ ಅವರು. ಯಾಕಂದರೆ ಬೆಳಿಗ್ಗೆ ಯಾವುದು ಚೆನ್ನಾಗಿರಲಿಲ್ಲ ಅಂತ ಅದೇ ಹೇಳಿದ್ನಲ್ಲ, ಯಾರೋ ಒಬ್ಬರು ಸರಿಯಾಗಿ ಅವರಿಗೆ ಗೈಡ್ ಮಾಡಿರೋದ್ರಿಂದಾನೇ ಈ 6 ಗಂಟೆ ಆದಮೇಲೂ ಪ್ರಾಬ್ಲಮ್ಮು. ಇವತ್ತು 5:39 ಆದಮೇಲೆ
ಅದಕ್ಕೆ ಮುಂಚೆನೂ ಸರಿ ಇಲ್ಲ ಅಂತ ಇದಿದೆ. ಹಾಗಾಗಿ ಅದು ಸರಿಯಾದ ಕಾಲವನ್ನು ಯಾರೋ ಕೊಟ್ಟಿದ್ದಾರೆ, ಅದನ್ನು ತಗೊಂಡಿದ್ದಾರೆ. ಇದು ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಶುಭ ಮುಹೂರ್ತದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಾಡು ಸುಭಿಕ್ಷವಾಗಿರ್ತದೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯಲ್ಲಿ ರಾಜನ ಮೇಲೆ ಆಗುವಂಥ ಎಲ್ಲ ಪರಿಣಾಮಗಳು ಪ್ರಜೆಗಳ ಮೇಲೂ ಸಹ ಆಗ್ತದೆ. ಹೀಗಾಗಿ ಆ ಒಂದು ಮುಹೂರ್ತ ಕಾಲದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥದ್ದು ನಾಡಿಗೆ ಸಮೃದ್ಧಿಯನ್ನು ಅಭಿವೃದ್ಧಿಯನ್ನು ತರುತ್ತೆ ಅನ್ನೋ ಒಂದು ಮಾತುಗಳನ್ನು ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.